ಚಳ್ಳಕೆರೆ ತಾಲೂಕು ಪರಶುರಾಮಪುರ ಸುತ್ತಮುತ್ತ ಸೋಮವಾರ ಬೆಳಗ್ಗೆ ಅತ್ಯಧಿಕವಾಗಿ ಸುರಿದ ಜೋರು ಮಳೆಗೆ ಈ ಭಾಗದ ಗ್ರಾಮಗಳಾದ ಪಿ ಮಹದೇವಪುರ, ಪರಶುರಾಮಪುರ, ಕ್ಯಾದಿಗುಂಟೆ, ಗೋಸಿಕೆರೆ ಗ್ರಾಮಗಳ ರೈತರ ಜಮೀನಿನಲ್ಲಿದ್ದ ಭತ್ತ, ಮೆಕ್ಕೆಜೋಳ, ಟೊಮೆಟೊ ಬೆಳೆಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ಪಿ ಮಹದೇವಪುರ ಗ್ರಾಮದ ಗಿರಿಜಮ್ಮ, ಜಯರಾಮಪ್ಪ ಎಂಬುವರ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿನ ಅಕ್ಕಿ, ರಾಗಿ ಇನ್ನಿತರ ದವಸ ಧಾನ್ಯಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಪರಶುರಾಮಪುರ ಗ್ರಾಮದ ರೈತ ಗೋವಿಂದಪ್ಪ, ಶಾರದಮ್ಮ ಎಂಬುವರ ಮೆಕ್ಕೆಜೋಳ ಹಾಗೂ ಇದೇ ಗ್ರಾಮದ ಪ್ರಕಾಶ್ ಎಂಬುವರ ಫಸಲಿಗೆ ಬಂದ ಭತ್ತದ ಫಸಲುಗಳಿಗೆ ನೀರು ನುಗ್ಗಿದ ಪರಿಣಾಮ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಇನ್ನು ಮಳೆಯ ಒಡೆತಕ್ಕೆ ಬೇಸಿಗೆಯ ಬಿಸಿಲಿಗೆ ಬತ್ತಿ ಹೋಗಿದ್ದ ಚಿಕ್ಕ ಚೆಲ್ಲೂರು, ಪರಶುರಾಮಪುರ, ಚೌಳೂರು, ಟಿಎನ್ ಕೋಟೆ ಹಾಗೂ ಗೋಸಿಕೆರೆ ಕೆರೆಗಳಿಗೆ ಒಂದಿಷ್ಟು ನೀರು ಬಂದಿದೆ. ಈ ಮಳೆಯಿಂದ ಈ ಭಾಗದ ರೈತರ ಕೃಷಿ ಚಟುವಟಿಕೆಗಳು ಗದಿಗೆದ್ದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಪರಶುರಾಮಪುರ ಗ್ರಾಮದಲ್ಲಿ 34.2 ಮಿಲಿಮೀಟರ್ ಮಳೆಯಾಗಿರುವ ವರದಿಯಾಗಿದೆ. ಹಾನಿಗೆ ಒಳಗಾದ ಸ್ಥಳಗಳಿಗೆ ಕಂದಾಯ ಅಧಿಕಾರಿಗಳು ಈಗಾಗಲೇ ಭೇಟಿಯನ್ನ ನೀಡಿ ವರದಿ ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಂಜುನಾಥ್, NPS TV4 ಪರಶುರಾಮಪುರ. ರೈತ ಬಾಂಧವರೇ, ಏನು ಈ ದಿವಸ ಬೆಳಗಿನ ಜಾವ 5 ಗಂಟೆಗೆ ಸುರಿದ ಮಳೆಯಿಂದಾಗಿ ಇವತ್ತು ದೊಡ್ಡಕೆರೆ ಆಗ್ಬೋದು, ಚಿಕ್ಕಕೆರೆ ಆಗ್ಬೋದು, ಹಳ್ಳುಗಳು ಬರ್ತಾ ಇದ್ದಾವೆ. ರೈತ ಬಾಂಧವರು ಈ ಯುಗಾದಿ ಹಬ್ಬ ಆದಾಗಿಂದ ಸುಮಾರು 2 ತಿಂಗಳ ಕಾಲ ಮಳೆ ಇಲ್ಲದ ಎಲ್ಲ ಬೋರ್ವೆಲ್ ನಿಂತು ಸಂಕಷ್ಟಕ್ಕೀಡಾಗಿದ್ದರು. ಎಲ್ಲ ಎಷ್ಟೇ ಬೋರ್ ಹಾಕಿದರೂ ಫೇಲ್ ಆಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವಾಗ ಬಂದಿರತಕ್ಕಂಥ ಮಳೆಯಿಂದ ರೈತರು ಎಲ್ಲ ಮೊಗದಲ್ಲಿ ಹಸನ್ಮುಖಿಯಾಗಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ವಾಟರ್ ಸೋರ್ಸಸ್ಸು ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಬಂದಿರತಕ್ಕಂಥ ಮಳೆ ನಾಳೆ ನಾಡ್ದು ಈ ಥರ ಬಂದರೆ ಕೆರೆ ಸುಮಾರು 3/4 ಭಾಗ ತುಂಬುವಂಥ ನಿರೀಕ್ಷೆ ಇದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ನೀರಿನ ಅನುಕೂಲ ಆಗೋದ್ರಲ್ಲಿ ಸಂದೇಶನೇ ಇಲ್ಲ. ಮಳೆರಾಯನ ಕೃಪೆಯಿಂದ ಇವತ್ತು, ದೈವ ಕೃಪೆಯಿಂದ ಇವತ್ತು ರೈತರಿಗೆ ಒಳ್ಳೆಯ ಅನುಕೂಲ ಆಗಿದೆ. ಮುಂದೆ ಇದೇ ಥರ ಚೆನ್ನಾಗಿ ಹಸಿ ಮಳೆ ಬಂದು ಕೆರೆ ಕುಂಟೆಗಳೆಲ್ಲ ತುಂಬಿ ರೈತರಿಗೆ ಒಳ್ಳೆಯ ಅನುಕೂಲ ಆಗುವುದಂತ ಎಲ್ಲ ನಿರೀಕ್ಷಣೆ ಮಾಡಿದ್ದೀವಿ.